ನಮಸ್ಕಾರ ಸ್ನೇಹಿತರೆ, ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈ ದಿನದ ವಿಡಿಯೋದಲ್ಲಿ ತಂತ್ರಮಂತ್ರ ಮಾಡಿರ್ತಕ್ಕಂಥವರೇ ಸಿಕ್ಕಾಕೋಬೇಕು. ಅದಕ್ಕೆ ಯಾವ ರೀತಿಯಾದಂಥ ಅಂಶಗಳು ಬಂದರೆ ಅಥವಾ ನಿಮಗೆ ತಿಳಿದ್ರೆ ಅಥವಾ ನಿಮಗೆ ಗೊತ್ತಾದರೆ ಇಂಥವರೇ ಮಂತ್ರವನ್ನು ಮಾಡಿಸಿದ್ದಾರೆ ಅಂತ ತಿಳಿತಕ್ಕಂಥದ್ದಕ್ಕೆ ಈ ವಿಡಿಯೋದಲ್ಲಿ ಮಾಹಿತಿ ಲಭ್ಯ ಇದೆ. ಗಮನಿಸಿ ಮತ್ತು ವೀಕ್ಷಿಸಿ ಮತ್ತು ಫೈಂಡ್ ಔಟ್ ಮಾಡಿ ಯಾರು ನಿಮಗೆ ತಂತ್ರಮಂತ್ರ ಮಾಡಿದ್ದಾರೆ ಎಂಬುದಾಗಿ. ಯಾರಿರ್ತಾರೆ ನಿಮ್ಮ ಮೇಲೆ ಮಂತ್ರ ಮಾಡಿಸಿರ್ತಾರ, ಅವರು ಯಾರಿದ್ದಾರೆ ಅವರಾಗಿ ಸಿಕ್ಕಿ ಹಾಕೊಳ್ಬೇಕು ಮತ್ತು ಅವರಾಗಿನೇ ನಿಮಗೆ ಗುರುತು ಕೊಡ್ಬೇಕು. ಅಂದ್ರೆ ನಾವು ಮಂತ್ರ ಮಾಡಿಸ್ತಿದ್ದೀವಿ ಎಂಬುವ ಒಂದು ಸೂಚನೆಯನ್ನ ನಿಮಗ್ ಕೊಡ್ಬೇಕು. ಅದು ಹೇಗೆ ಅದನ್ನ ಈ ವಿಡಿಯೋದಲ್ಲಿ ತಿಳಿಯಿರಿ. ಅವರಾಗಿನೇ ನಿಮ್ಗೆ ಸೂಚನೆ ಕೊಡ್ಬೇಕು. ನಾವು ಮಂತ್ರ ಮಾಡಿಸ್ತಿದ್ದೀವಿ ಎಂಬತಕ್ಕಂಥ ಸೂಚನೆಯನ್ನ ಕೊಡ್ಬೇಕು. ಆದ್ರೆ ಹೇಗೆ ತಿಳ್ಕೊಳ್ಳೋದು ಅಂದ್ರೆ ಈ ವಿಡಿಯೋದಲ್ಲಿ ನೋಡೋಣ. ನಾನು ಹಿಂದಿನ ವಿಡಿಯೋ ಯಾವ್ದು ಮಾಡಿದ್ದೀನಿ, ಯಾರು ಮಂತ್ರ ಮಾಡಿದ್ದಾರೆ, ಅವ್ರು ಯಾರು ಅಂತ ತಿಳ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ವಿಡಿಯೋ ಮಾಡಿದ್ದೇನೆ. ಆ ವಿಡಿಯೋನ ಮೊದಲು ನೋಡಿ, ನಂತರದಲ್ಲಿ ಈ ವಿಡಿಯೋ ನೋಡಿ. ಈ ವಿಡಿಯೋ ಅಂತಿಮ ವಿಚಾರಗಳನ್ನ ಹೇಳುವಾಗ ನಾನು ಧೂಪದ ಪೌಡರ್ ಬಗ್ಗೆ ಹೇಳ್ತಾ ಇದ್ದೆ. ಕೆಲವರು ಅದರಲ್ಲಿ ಲಾಸ್ಟ್ ವರ್ಗೂ ಇರಲ್ಲ ಮತ್ತು ನಂಬರ್ಗಳನ್ನು ಕೂಡ ಸರಿಯಾಗಿ ಕೇಳ್ಕೊಳಲ್ಲ. ಅದಕ್ಕೆ ಮುಂಚೆ ಹೇಳಿ ನಂತರದಲ್ಲಿ ವಿಡಿಯೋ ಪ್ರಾರಂಭ ಮಾಡ್ತೇನೆ. ಫೋನ್ ನಂಬರು ಕರೆ ಮಾಡಲು ಮತ್ತು ಧೂಪದ ಪೌಡರ್ಗೆ ಆರ್ಡರ್ ಮಾಡಲು. ಅದು ನಕಾರಾತ್ಮಕ ಎನರ್ಜಿಗಳನ್ನ ದೂರಗೊಳಿಸತಕ್ಕಂಥ ಧೂಪದ ಪೌಡರ್. ದೇಹ, ಮನೆ, ಜೀವನ, ವಾಹನ ರಕ್ಷಿಸ್ಕೊಳ್ಬಹುದು. ತಂತ್ರ ಮಂತ್ರದ ಸಮಸ್ಯೆ ಬಾಧೆಗಳಿಂದ ನಿಮ್ಮನ್ನ ದೇಹ ಮತ್ತು ಮನೆ, ಜೀವನ ಮೂರನ್ನು ರಕ್ಷಿಸ್ಕೊಳ್ಬಹುದು. ಅದಕ್ಕೆ ಧೂಪದ ಪೌಡರ್ಗೆ ಆರ್ಡರ್ ಮಾಡಲು ಮತ್ತು ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಏನಿದೆ ಅದರಲ್ಲಿ ನಿಮ್ಮ ಒಂದು ಆರ್ಥಿಕ ಸ್ಥಿತಿಯನ್ನ ಹೆಚ್ಚಿಸಲು, ಆರ್ಥಿಕ ಸ್ಥಿತಿ ಹಣಕಾಸು ಸ್ಥಿತಿ, ದುಡ್ಡು, ಆ ಅನುಕೂಲವನ್ನ ಹೆಚ್ಚಿಸಲು ಮನೆಯಲ್ಲಿ ಆಗ್ಬೋದು, ಮಳಿಗೆಗಳಲ್ಲಿ ಆಗ್ಬೋದು, ಅದ್ರ ವ್ಯಾಪಾರ ಸ್ಥಳಗಳಲ್ಲಿ ನೀವು ಹಣವನ್ನ ಸಂಪಾದನೆ ಮಾಡ್ತಕ್ಕಂಥ ಉದ್ಯಮಗಳು ಯಾವಿದ ಅಂತ. ಯಾರು ಮಂತ್ರವನ್ನ ಮಾಡಿಸಿರ್ತಾರೆ ಅದ್ರ ಬಗ್ಗೆ ಹಿಂದಿನ ವಿಡಿಯೋ ನೋಡ್ಬಿಟ್ಟು ಈ ಮುಂದಿನ ವಿಡಿಯೋವನ್ನ ವಿಶ್ಲೇಷಿಸಿದಾಗ ಅಥವಾ ನೋಡ್ತಾ ಇದ್ದಾಗ ನಿಮ್ಗೆ ಗೊತ್ತಾಗತ್ತೆ. ಇದನ್ನ ಕೊನೆವರೆಗೂ ನೋಡಿ ವಿಡಿಯೋ. ನೀವು ಕಷ್ಟದಲ್ಲಿ ಸಿಲುಕಿದ್ದಾಗ ಆ ಸಮಯದಲ್ಲಿ ಕೈ ಹಿಡಿದು ಯಾರು ನಿಮ್ಮನ್ನ ಕಾಪಾಡ್ತಾರೆ ಮತ್ತು ನೀವು ಕಷ್ಟದಲ್ಲಿ ಇದ್ದಂತ ಸಂದರ್ಭದಲ್ಲಿ ನಿಮಗೆ ಬೆನ್ನೆಲುಬಾಗಿ ಯಾರಿರ್ತಾರೆ ಅವರು ನಿಮಗೆ ಒಂದು ಮಿತ್ರರು ಅಥವಾ ಸ್ನೇಹಿತರು, ಸಂಬಂಧಿಕರು ಆಪತ್ಕಾಲದಲ್ಲಿ ಆಗ್ತಕ್ಕಂಥವ್ರು. ಯಾವಾಗ ನಿಮಗೆ ಸಮಸ್ಯೆ ಆಗ್ತಾ ಇದೆ ಅಂತ ಸಂದರ್ಭದಲ್ಲಿ ಹುಸಿ ನಗು ಅಥವಾ ಸಂತೋಷವನ್ನ ಪಡ್ತಕ್ಕಂಥದ್ದು, ಈಗ ಆಗ್ಬೇಕು ಎಂಬತಕ್ಕಂಥ ಮನಸ್ಥಿತಿ ನಡೆನುಡಿನಲ್ಲಿ ನಡೆತಕ್ಕಂಥದ್ದು. ಇದನ್ನ ನೀವು ಗಮನಿಸಿದ್ರೆ ನಿಮಗೆ ಮೊದಲನೇ ಅನುಮಾನ ಪೊಲೀಸ್ನವರಿಗೆ ಬರ್ತಕ್ಕಂತೆ ನಿಮಗೆ ಬರ್ಬೇಕು. ನಿಮ್ಮ ಅಕ್ಕಪಕ್ಕದವರು, ಬಂಧು ಬಳಗದವರು, ಸ್ನೇಹಿತರು, ಮಿತ್ರರು ಇವರೇ ಆಗಿರ್ತಾರೆ. ಅವರ ಹೊರತಾಗಿ ಬೇರೆಯವರು ಇರಲ್ಲ. ತಂತ್ರಮಂತ್ರವನ್ನ ಮಾಡಿಸ್ಲಿಕ್ಕೆ ನಿಮ್ಮ ಮೇಲೆ ಪ್ರಯೋಗವನ್ನ ಮಾಡಿರ್ತಾರೆ ಅಂದ್ರೆ ಅವರು ಅವಶ್ಯವಾಗಿ ನಿಮ್ಮನ್ನ ಗಮನಿಸ್ತಾರೆ. ನಿಮ್ಮ ಮನೆಗೆ ಬರೋದೇ ಆಗ್ಲಿ, ಆ ಒಂದು ಅನುಕೂಲ ಅವಕಾಶ ಇದ್ರೆ, ನೆಂಟರು ಸಂಬಂಧಿಕರು ಆದ್ರೆ ಅಥವಾ ಸ್ನೇಹಿತರಾದ್ರೆ ಮನೆಗೆ ಬರ್ದೋದ್ರು ನಿಮ್ಮ ಫೋನ್ ಮೂಲಕ ಅಥವಾ ಇನ್ನಿತರ ನಿಮ್ಮ ಫ್ರೆಂಡ್ಸ್ಗಳ ಮೂಲಕ ಅವ್ರ ಬಗ್ಗೆ ಕೇಳ್ಕೊಳ್ತಕ್ಕಂಥದ್ದು, ಅಥವಾ ನಿಮ್ಗೆ ಕರೆ ಮಾಡಿ ಏನು ಗೊತ್ತಿಲ್ಲ ಅನ್ನೋ ರೀತಿ ವಿಚಾರಣೆ ಮಾಡ್ತಕ್ಕಂಥದ್ದು. ಆಗ ಇಂಡೈರೆಕ್ಟ್ ಆಗಿ ತುಂಬಾ ಪ್ರೀತಿ ಪಾತ್ರರಾಗಿ ವಿಶ್ವಾಸ ಭರಿತ ಜನರಾಗಿ ನಿಮ್ಮೊಂದಿಗೆ ಮಾತನಾಡ್ತಕ್ಕಂಥದ್ದು, ವಿಷಯವನ್ನ ಕೇಳ್ಕೊಳ್ತಾರೆ. ಬದಲಿಗೆ ನಿನ್ಗೆ ಏನ್ ಸಮಸ್ಯೆ ಆಗ್ತಾ ಇದೆ ಅಂತ ಕೇಳಲ್ಲ. ನೀನ್ ಏನ್ ಕಾರ್ಯ ಮಾಡ್ತಾ ಇದೀಯ, ಏನ್ ಕಾರ್ಯ ಅಲ್ಲ, ಏನ್ ಕೆಲಸ ಮಾಡ್ತಾ ಇದೀಯ, ಆ ಕೆಲ್ಸಗಳೆಲ್ಲ ಆದ್ವಾ, ಚೆನ್ನಾಗಿದೀಯಾ. ಅವ್ರ ಮಾತಲ್ಲಿ ಎಷ್ಟು ಪ್ರೀತಿ ಇರುತ್ತೆ ಅಂದ್ರೆ ನಿಮ್ಮ ಹೆತ್ತ ತಾಯಿ ಕೂಡ ಪ್ರೀತಿ ತೋರ್ಸಲ್ಲ, ತಂದೆ ಕೂಡ ತೋರ್ಸಲ್ಲ. ಅಷ್ಟ್ರ ಮಟ್ಟಿಗೆ ಪ್ರೀತಿ ನಟನೆ ಎಂಬತಕ್ಕಂಥದ್ದು ಇರುತ್ತೆ. ಗೋಮುಖ ವ್ಯಾಘ್ರನಂಗೆ ಎದುರಿಗೆ ನಿಮ್ಮನ್ನ ಏನಾದ್ರು ಕೇಳಿದ್ರೆ ನೀವು ಬಿಡ್ತೀರಾ? ಅದಕ್ಕೆ ಅವ್ರೇನ್ ಮಾಡ್ತಾರೆ, ಅವ್ರು ನಿಮ್ಮ ಸ್ನೇಹಿತರು, ನಿಮ್ಮ ಆಪ್ತರು ಅನ್ನುವಂತೆ ಕೇಳ್ತಾರೆ, ಹೇಗಿದೆ ಅಂತ. ಅಯ್ಯೋ ಇವತ್ ನನ್ಗೆ ಆಗ್ತಾ ಇಲ್ಲ, ತಲೆನೋವು ಅಂದ್ರೆ ತಲೆನೋವು, ಮೈಕೈ ನೋವು ಅಂದ್ರೆ ಮೈಕೈ ನೋವು, ಇವತ್ ಯಾವ ಕೆಲ್ಸನೂ ಮಾಡಕ್ಕಾಗ್ಲಿಲ್ಲ ಕಣ, ಯಾವ ಕೆಲ್ಸನೂ ಮಾಡಕ್ಕಾಗ್ಲಿಲ್ಲ ಕಣೆ. ಸ್ನೇಹಿತರಿಗೆ ಹೇಳ್ತಕ್ಕಂಥದ್ದು, ಪರಿಚಯದವರಿಗೆ, ಸಂಬಂಧಿಕರಿಗೆ ಹೇಳ್ತಕ್ಕಂಥದ್ದು. ಆಗ ಸಿಕ್ಕಿದ್ರೆ ಅದನ್ನ ಪಾಯಿಂಟ್ ಅನ್ನ ನೋಟ್ ಮಾಡ್ಕೊಳ್ಳೋದು. ಈಗ ಅವಳಿಗೆ, ಅವನಿಗೆ, ಅವರಿಗೆ ತಲೆ ನೋವಂತೆ, ಸೊಂಟ ನೋವಂತೆ, ಮೈ ನೋವಂತೆ. ಅವಳು ಒಂದೇ ಸಮ ಕಿರಿಕಿರಿ ಮಾರಾಯ, ಒಂದೇ ಸಮ ಜಗಳ ಮನೆಯಲ್ಲಿ, ಒಂದೇ ಸಮ ಸಮಸ್ಯೆ, ಬರೀ ದುಡ್ಡು ಕಾಸಿ ನಷ್ಟ ನಷ್ಟ ನಷ್ಟ. ಆಗ ಅವ್ರು ಇನ್ನೊಂದು ಕೇಳ್ತಾರೆ, ನನಗೆ ದುಡ್ಡು ಬೇಕಿತ್ತು,
ಒಂದ್ ಸ್ವಲ್ಪ ಸಹಾಯ ಮಾಡ್ತೀಯಾ, ಅನುಕೂಲ ಆದಾಗ ನಾನು ನಿನಗೆ ರಿಟರ್ನ್ ಮಾಡ್ತೇನೆ ಅಂತ ಕೇಳ್ತಾರೆ. ಆಗ ನಿಮ್ಗೆ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಹೇಳ್ತಾ ಕ್ಯಾಲ್ಕುಲೇಟ್ ಮಾಡ್ತಾರೆ. ಈ ರೀತಿಯಾದಂತ ಘಟನಾವಳಿಗಳು ನಡೀತಾ, ಒಂದು ನಿಮ್ಮ ಕಷ್ಟ ಸುಖಗಳನ್ನ ಆಗು ಹೋಗುಗಳನ್ನ ಗಮನಿಸ್ತಾ ಇರ್ತಾರೆ. ಅದನ್ನ ನೋಡಿ ಮೇಲಿಂದ ಮೇಲೆ ಅವರು ಮಾಡಿದಂತ ಕಾರ್ಯ ನಿಮ್ಮಲ್ಲಿ ಆಗಿದ್ರೆ, ಅವರಿಗೆ ಹಾನಿ ಆಗ್ಲಿ ಅವಳಿಗೆ ಹಾನಿ ಆಗ್ಲಿ ಅಂತ ಮಾಡಿದ್ರೆ, ಅಥವಾ ನಿಮ್ಮ ಯಾವುದೋ ಒಂದು ಸಂಬಂಧಗಳು ನಷ್ಟವಾಗ್ಲಿ ಅಂತ ಮಾಡಿದ್ರೆ, ಆ ನಷ್ಟವಾದ್ರೆ ಇದನ್ನ ಮಾಡ್ಸಿದ್ರೆ ಇದಾಗತ್ತೆ ಅಂತ ಅವರು ಗೊತ್ತು ಮಾಡ್ಕೊಳ್ತಾರೆ. ಮತ್ತೆ ಪುನಃ ಇನ್ನೊಂದು ಕೆಲಸಕ್ಕೆ ತಂತ್ರವನ್ನ ಮಾಡಿಸ್ತಾರೆ. ಒಂದು ಸಾರಿ ಒಬ್ಬ ಮನುಷ್ಯನನ್ನ ಹಾನಿ ಮಾಡ್ಬೇಕಂದ್ರೆ ಅವನನ್ನ ಮೊದಲು ವಶೀಕರಣ ಮಾಡ್ಕೊಳ್ಬೇಕು. ಅದಕ್ಕೆ ನಿಮ್ಮ ವಸ್ತುಗಳು ಬೇಕಾಗ್ತವೆ. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ, ಅದನ್ನ ನೋಡಿ. ಆಗ ವಶೀಕರಣವನ್ನ ಮಾಡಿಕೊಂಡ ನಂತರದಲ್ಲಿ ಅವರ ಕಾರ್ಯಗಳು ಏನೇನಾಗ್ಬಿರ್ತಾವೆ ಬೇಕಾಗಿರ್ತಾವೆ ಅವುಗಳನ್ನ ಹಂತ ಹಂತವಾಗಿ ಹೇಳ್ತಾ ಹೋಗ್ತಕ್ಕಂಥದ್ದು. ಇದನ್ನ ಮಾಡ್ಕೊಡ್ಬೇಕು, ಹೀಗಾಗ್ಬೇಕು ಅವನಿಗೆ, ಹೀಗಾಗ್ಬೇಕು ಅವಳಿಗೆ ಅಂತ. ಆ ರೀತಿಯಾಗಿ ಕಾರ್ಯ ಆದಂತೆ ಒಂದು ಸಾರಿ ನಿಮ್ಮನ್ನ ವಶೀಕರಣ ಮಾಡ್ಕೊಳ್ತಾರೆ ಅಂದ್ರೆ ನಿಮ್ಮಲ್ಲಿ ಆತ್ಮವನ್ನು ಬಿಟ್ಟಿದ್ದಾರೆ ನಿಮ್ಮ ದೇಹಕ್ಕೆ, ಜೀವನಕ್ಕೆ ಅಂತ. ಅದು 1 ಇರ್ಬೋದು, 10 ಇರ್ಬೋದು, 50 ಇರ್ಬೋದು, 100 ಇರ್ಬೋದು, ಬಿಟ್ಟಿರ್ತಾರೆ. ಅವ್ರು ಎಷ್ಟು ದುಡ್ಡು ಕೊಡ್ತಾರೆ ಅಷ್ಟರ ಆಧಾರವಾಗಿ ಆತ್ಮಗಳನ್ನ ಬಿಡ್ತಾರೆ. ಆಗ ನೀವು ಕಷ್ಟಗಳನ್ನ ಅನುಭವಿಸ್ತಾ ಇದ್ರೆ ಆಗ ಅವರು ಖುಷಿ ಪಡ್ತಾ ಇರ್ತಾರೆ. ಅವರ ಕೆಲಸಗಳನ್ನ ದಿಢೀರ್ ತುಂಬಾ ಚಾಕು ಚಕ್ಷತೆಯಿಂದ ಮಾಡ್ತಾ ಇರ್ತಾರೆ. ನಿಮಗಾಗೋದೇ ಇಲ್ಲ ಕೆಲಸ ಮಾಡ್ಲಿಕ್ಕೆ. ಅವರು ತುಂಬಾ ಸರಳವಾಗಿ ಸರಾಗವಾಗಿ ಪ್ರತಿದಿನದ ಕೆಲಸ ಕಾರ್ಯಗಳೆಲ್ಲವನ್ನು ಮಾಡ್ತಾರೆ. ವ್ಯವಹಾರ, ಉದ್ದಿಮೆ ಯಾವುದೇ ಆಗಿರ್ಲಿ ಮಾಡ್ತಾರೆ, ವೃತ್ತಿ ಯಾವುದೇ ಆಗಿರ್ಲಿ ಮಾಡ್ತಾರೆ ಅವರು. ಯಾಕೆ? ಅವರಿಗೆ ಸಂತೋಷ. ನಿಮಗೆ ನೋವು ಕೊಟ್ಟು ಇನ್ನೊಬ್ಬರ ಮನೆಗೆ ಬೆಂಕಿ ಹಾಕಿ ಚಳಿ ಕಾಯಿಸ್ಕೊಳ್ತಕ್ಕಂಥ ವಿಧಾನ. ಅವರ ಸಂತೋಷವನ್ನ ನೀವು ಗಮನಿಸ್ಬೇಕು. ಅವ್ರ ಕಾರ್ಯಗಳು ಮೊದಲು ಆ ರೀತಿ ಅವರಿಗೆ ಕಾರ್ಯ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಬೇಗ ಎದ್ದೇಳ್ತಿರ್ಲಿಲ್ಲ, ಆಫೀಸ್ಗೆ ಹೋಗ್ತಿರ್ಲಿಲ್ಲ, ಕೆಲಸ ಮಾಡ್ತಿರ್ಲಿಲ್ಲ. ಅದು ಕೃಷಿ ಚಟುವಟಿಕೆ, ವ್ಯಾಪಾರ, ಅಂಗಡಿ ಮಳಿಗೆ ಮುಂಗಟ್ಟು ಯಾವುದೇ ಕಾರ್ಯವನ್ನ ಮಾಡ್ತಿರ್ಲಿಲ್ಲ ಅವರು. ಆದ್ರೆ ನಿಮಗೆ ನೋವಾಗೋದಕ್ಕೆ ಪ್ರಾರಂಭ ಆದ್ಮೇಲೆ ಅವರು ಕಾರ್ಯವನ್ನ ಪ್ರಾರಂಭ ಮಾಡ್ತಾರೆ. ಬೇಗ ಹೇಳೋದು, ಅಂಗಡಿ ಮುಂಗಟ್ಟಿಗಳನ್ನ ತೆಗೆದು ಆಫೀಸ್ಗೆ ಹೋಗೋದು, ವ್ಯವಹಾರವನ್ನ ಮಾಡೋದು, ಅಥವಾ ಅವ್ರದ್ದು ಏನ್ ಚಟುವಟಿಕೆಗಳು ಇರ್ತಾವ ಅದನ್ನ ಮಾಡೋದು. ಇದನ್ನ ಮುಖ್ಯವಾಗಿ ನೀವು ಗಮನಿಸ್ಬೇಕು. ಅದನ್ನ ಪಾಯಿಂಟ್ ಮಾಡ್ಕೊಳ್ಳಿ. ಈ ರೀತಿ ಇದೆ ವಾತಾವರಣ. ಒಂದು, ನಿಮ್ಮ ಎದುರುದಾರರ ನಡೆ ನುಡಿಯನ್ನ ಗಮನಿಸ್ತಕ್ಕಂಥದ್ದು. ಅವರು ನಿಮ್ಮನ್ನ ಗಮನಿಸ್ತಾ ಇದ್ರೆ ನಿಮ್ಗಾಗ್ತಕ್ಕಂಥ ವಿಚಾರಗಳನ್ನ ಯಾವುದೋ ಒಂದು ಮುಚ್ಚು ಮರೆ ಇಲ್ಲದೆ ನಿಮ್ಗೆ ನೋವು ಅದಿದು ಇದ್ರೆ ಹೇಳ್ಕೊಳ್ತಾ ಇರ್ತಿರಲ್ಲ, ಅದರಲ್ಲಿ ಪರಿವರ್ತನೆಯನ್ನು ಮಾಡ್ಬೇಕು. ಬದಲಿಗೆ ಹೇಳ್ಬೇಕು, ನಮ್ಗೆ ಅದಕ್ಕಿಂತನೂ ಅಗಾಧವಾಗಿ ಸಮಸ್ಯೆ ಆಗ್ತಿದೆ ಅಂತ ವಿಷಯಗಳನ್ನ ಅವರಿಗೆ ಮನವರಿಕೆ ಮಾಡ್ಬೇಕು. ಆಗ ಅವರಲ್ಲಿ ಹೆಚ್ಚು ಖುಷಿ ಬರುತ್ತೆ, ಜಸ್ಟ್ ಪರೀಕ್ಷೆಗೋಸ್ಕರ. ಆಗ ನಿಮ್ಮ ಒಂದು ಮಾತು ಅವ್ರ ಮೇಲೆ ಮನಸ್ಸಿಗೆ ಖುಷಿಯನ್ನ ತರುತ್ತೆ ಅಂತ ಅಂದ್ರೆ ಆಗ ನೀವು ಹೋಗ್ಬೇಕು ಕನ್ಕ್ಲೂಷನ್ಗೆ, ಇಂತಹವರೇ ನಮ್ಗೆ ಮಾಡ್ತಿದ್ದಾರೆ ಅಂತ. ನಂತರದಲ್ಲಿ ಪುನಃ ನಿಮ್ಮ ಮೇಲೆ ತಾಂತ್ರಿಕ ಕ್ರಿಯೆಯನ್ನ ನಡೆಸಲು ಯಾವ್ದಾದ್ರು ವಸ್ತುಗಳನ್ನ ಪಡೆದುಕೊಳ್ಳಲು ಹವಣಿಸ್ತಾರೆ. ನಿಮಗೆ ಬರ್ತಕ್ಕಂಥದ್ದು, ಊಟ ತಿಂಡಿಗೆ ಕೊಡ್ತಕ್ಕಂಥದ್ದು, ಅಥವಾ ನಿಮ್ಮನ್ನೇ ಏನಾದ್ರು ಹೊರಗಡೆ ಹೋದ್ರೆ ಕರ್ಕೊಂಡು ಹೋಗ್ತಕ್ಕಂಥದ್ದು, ಪಾರ್ಟಿಗೋ, ಕ್ಲಬ್ಬಿಗೋ, ಹೋಟೆಲ್ಗೋ, ಎಲ್ಲೋ ಒಂದ್ ಕಡೆ ಕರ್ಕೊಂಡು ಹೋಗಿ ನಿಮ್ಗೆ ತೀರ್ಸ್ತಕ್ಕಂಥದ್ದು. ಮೈಂಡು ಒಟ್ಟಾರೆ ಹಾಳಾಗುವಂತಹ ಆತ್ಮಗಳನ್ನ ನೀವು ಸೇವಿಸ್ತಕ್ಕಂಥ ಪಾನೀಯಗಳಾಗಿರ್ಬೋದು, ಸಿಹಿ ತಿನ್ಸಾಗಿರ್ಬೋದು, ಊಟ ತಿಂಡಿ ಆಗಿರ್ಬೋದು, ಒಟ್ಟಾರೆಯಾಗಿ ಅದರಲ್ಲಿ ನಿಮ್ಗೆ ಸೇರಿಸಿ ಕೊಡ್ತಕ್ಕಂಥದ್ದು ಮಾಡ್ತಾರೆ. ಆಗ ನೀವು ಜೊತೆ ಇದ್ದಾಗ ನೀವು ಅದನ್ನ ಗಮನಿಸ್ಬೇಕು. ಯಾವಾಗ ಅವರಲ್ಲಿ ನೀವು ಭಗವಂತನೊಂದಿಗೆ ಪ್ರಾರ್ಥನೆ ಮಾಡೋದು ಬಿಡಬಾರ್ದು. ನನ್ಗೆ ಯಾರು ಅನ್ಯಾಯವಾಗಿ ಮಾಡಿರ್ತಾರೆ ಅವರಿಗೆ ಆಗಲಿ, ಅವರಿಗೆ ತಿರುಗಿ ಹೋಗ್ಲಿ ಅವರಿಗೆ ಅಂತ. ಯಾವಾಗ ಒಬ್ಬ ಮನುಷ್ಯನಿಗೆ ತನಗೆ ನೋವು ಆಗತ್ತೆ ಆಗ ಇನ್ನೊಬ್ಬನಿಗೆ ನೋವು ಕೊಟ್ಟಿದ್ದು ನೆನಪಾಗತ್ತೆ. ನೀವು ಎಲ್ಲಿವರೆಗೆ ಅವರಿಗೆ ತಿರುಗಿಸಿ ನೋವು ಅವರು ಮಾಡಿದ್ದವರಿಗೆ ನೀವು ಹೆಚ್ಚಾಗಿ ಏನು ಮಾಡೋದು ಬೇಡ. ನೀವು ಹೇಳ್ದಿದ್ರು ಕೂಡ ಭಗವಂತ ಲೆಕ್ಕಾಚಾರ ಮಾಡ್ತಾನೆ. ಆದ್ರೂ ಕೂಡ ನಿಮಗೆ ಗೊತ್ತಾಗ್ಬೇಕು ಅಂತಕ್ಕಂಥವ್ರು ಯಾರಿದ್ದೀರಾ, ಅವರು ಮಾಡಿದವರಿಗೆ ದಂಡನೆ ಆಗ್ಲಿ ಅನ್ನೋದಾದ್ರೆ ಪ್ರಾರ್ಥನೆ ಮಾಡಿ, ಆಗ ಅವರಿಗೆ ದಂಡನೆ ಆಗತ್ತೆ. ಸ್ವಲ್ಪ ವೆಯ್ಟ್ ಮಾಡ್ಬೇಕು. ಭಗವಂತ ಎಲ್ಲಾ ಕೂಡ ತೂಕ ಹಾಕಿ ನೋಡಿ ಮಾಡ್ತಾರೆ. ಆಗ ಅವರಿಗೆ ಹಾನಿ ಆದಾಗ ನೀವು ಗಮನಿಸಬಹುದು. ಅದರಲ್ಲಿ ವಿಶೇಷವಾಗಿ ಅವರಿಗೆ ಹಾನಿ ಆಗ್ತಕ್ಕಂಥದ್ದು ಯಾವ ಲಕ್ಷಣಗಳು ಕಂಡು ಬರ್ತಾವೆ ಅಂದ್ರೆ, ಅವರು ಈ ಕೈಯಿಂದ ಏನಾದ್ರೂ ಹಾಕಿದ್ರೆ ಕೈ ಇಲ್ಲಿಂದ ಇಲ್ಲಿಗೆ ಕೂಡ ನೋವು ಬರ್ತಾವೆ. ಯಾವ ಡಾಕ್ಟರ್ ಹೋದ್ರೂ ಹುಷಾರ್ ಮಾಡಕ್ ಆಗಲ್ಲ. ಇಲ್ಲಿಂದ ಇಲ್ಲಿವರೆಗೆ ಕೈ, ತಿನ್ನ ಅನ್ನಕ್ಕೆ, ಕುಡಿತಕ್ಕಂತಹ ಆಹಾರ, ನೀರು, ಹಾಲಿಗೆ, ಸ್ವೀಟ್ಗೆ ಹಾಕಿದ್ರೆ ಈ ಪಾರ್ಶ್ವ ಇದು ಹೋಗುತ್ತೆ. ಇದು ಇಲ್ಲಿ ಎಲ್ಲ ಊದ್ಕೊಳ್ಳೋದು, ಎಷ್ಟು ದಪ್ಪ ಇದ್ರು ಎಷ್ಟಿದ್ರು ಶಕ್ತಿ ಇದ್ರು, ಮತ್ತು ಬುದ್ಧಿ ಸ್ಥಿರ ಆಗಿರಲ್ಲ. ಈ ತಲೆನೋವು ಅಂದ್ರೆ ತಲೆನೋವು ಬರುತ್ತೆ ಅವರಿಗೆ. ಮತ್ತೆ ಬೆನ್ನು ಹುರಿ, ಮೈ ಕೈ ನೋವು ಅಂದ್ರೆ ನೋವು ಬರುತ್ತೆ.
ಅವರಿಗೂ ಬಾಧೆಗಳು ಶುರುವಾಗ್ತವೆ. ಯಾಕೆಂದ್ರೆ ಅವರು ಮಾಡಿದ ಅವರಿಗೆ ಅವರ ದೇಹದಲ್ಲಿ ಮತ್ತೆ ಆತ್ಮ ಸೇರ್ಕೊಳ್ತಾರೆ. ತಂತ್ರ ಮಾಡಿದವರು ಕೇವಲ ಎದುರುದಾರಿಗೆ ಮಾತ್ರ ಆತ್ಮಗಳನ್ನ ಕಳಿಸಲ್ಲ, ಯಾರು ಮಾಟ ಮಂತ್ರ ಮಾಡಿಸ್ತಾರೆ ಅವರಿಗೂ ಆತ್ಮಗಳನ್ನು ಬಿಡ್ತಾರೆ ಅವರ ದೇಹಕ್ಕೂ. ಇವ್ರ ಕಡೆ ಕ್ಲೈಂಟ್ಗಳು, ಅವರು ಇವ್ರ ಕಡೆ ಪಾರ್ಟಿಗಳು, ಸದಸ್ಯರು ಹೋಗಿ ಮಾಟ ಮಂತ್ರ ಯಾರು ಮಾಡಿರ್ತಾರೆ ಅವರಿಗೆ ಹೋಗಿ ಸೇರ್ಕೊತಾರೆ. ಅವ್ರ ಕೆಲ್ಸ ಆದ್ಮೇಲೆ ನೀನ್ ತಪ್ಪಿಸ್ಕೊಂಡು ಹೋಗು ಅನ್ನಲ್ಲ, ನೀನು ಬರ್ತಾನೆ ಇರ್ಬೇಕು. ಒಂದ್ಸರಿ ವಶೀಕರಣ ಮಾಡಿದ್ರೆ ಇನ್ನೊಂದ್ಸರಿ ವಿದ್ವೇಷಣ, ಉಚ್ಚಾಟನ, ಪದಬಂಧನ, ಸ್ತಂಭನ, ಅಂಗಸ್ತಂಭನ, ಕೀರಣ, ಮಾರಣ, ಯಾವ ರೀತಿ ಬೇಕು ನಿಮ್ಗೆ ಪರಕೃತ್ರಿಮಾ ಪ್ರಯೋಗಗಳು. ಬಾನಾಮತಿ, ಯಾರೋ ಬಾನಾಮತಿ ಬಗ್ಗೆ ವಿಡಿಯೋ ಕೇಳಿದ್ರು, ಅದ್ರ ಬಗ್ಗೆ ವಿಡಿಯೋ ಮಾಡ್ಬೇಕು, ಬರ್ದಿಟ್ಟಿದ್ದೆ, ಪೇಪರ್ಗಳು ಅಲ್ಲಿ ಇಲ್ಲಿ ಆಗಿವೆ, ಮರ್ತೋಗಿದ್ದೆ, ಮಾಡ್ತೇನೆ. ಅಂತಹ ಕಾರ್ಯಗಳನ್ನ ಮಾಡ್ತಕ್ಕಂಥದ್ದು. ಹಾಗಾಗಿ ಒಂದರ ನಂತರದಲ್ಲಿ ಅವರಿಗೂ ಹಾನಿ ಆಗ್ತಾ ಇರುತ್ತೆ ಅಂದ್ರೆ ಗಮನಿಸಿ. ವಿಶೇಷವಾಗಿ ಯಾರು ಡಾಕ್ಟರ್ ಹುಷಾರ್ ಮಾಡ್ಲಿಕ್ಕೆ ಆಗಲ್ಲ ಅದನ್ನ. ಮತ್ತು ದೇವಸ್ಥಾನಗಳಿಗೆ ಹೋದ್ರು ಅವರಿಗೆ ಇದು ಸಿಗಲ್ಲ. ದೈವ ನೋಡುತ್ತೆ, ದೈವಕ್ಕೆ ಕಣ್ಣಿಲ್ವಾ? ಇದೆ. ನೀನ್ ಇನ್ನೊಬ್ಬರಿಗೆ ಹಾನಿ ಮಾಡಿ ನೀನು ನನ್ನ ಹತ್ರ ಬಂದ್ರೆ ನಾನ್ ನಿನ್ನ ಕಾಪಾಡ್ತೀನಿ ಅಂತ. ದೈವ ಎಲ್ಲ ಮಕ್ಕಳು ಒಂದೇನೆ, ಆದ್ರೆ ಒಬ್ಬರಿಂದ ಒಬ್ಬರಿಗೆ ನೋವು ಕೊಡ್ಲಿಕ್ಕೆ ಭಗವಂತ ಒಪ್ಪಲ್ಲ. ಹಾಗಾಗಿ ನೀವು ಪ್ರಾರ್ಥನೆ ಮಾಡಿ, ಮತ್ತು ಅವರ ಖುಷಿ ಮತ್ತು ನಿಮ್ಮನ್ನ ಗಮನಿಸ್ತಕ್ಕಂಥ ವಿಧಾನ, ನಿಮ್ಮ ಬಗ್ಗೆ ಆಸಕ್ತಿಯನ್ನು ವಹಿಸಿ ಕೇಳಿಕೊಳ್ತಕ್ಕಂಥದ್ದು, ಅದು ನೇರವಾಗಿ ಕೇಳಲ್ಲ. ಅವರು ಕಂಡಿರ್ತಾರೆ ತುಂಬಾ ಇಂಡೈರೆಕ್ಟ್ ಆಗಿ, ಏನು ಗೊತ್ತಿಲ್ಲ ಅನ್ನುವ ರೀತಿ ನಟನೆ, ಮಾತೇ ಆಡಲ್ಲ, ಬರೀ ಗಮನಿಸ್ತಕ್ಕಂಥದ್ದು, ಇಂಥದ್ದೆಲ್ಲ ಮಾಡ್ತಾರೆ. ಆಗ ನೀವು ವಿಶೇಷವಾಗಿ ತಂತ್ರವನ್ನ ಮಾಡ್ತಕ್ಕಂಥವರೇ ನಿಮ್ಮ ಜೊತೆಗೆ ಸಮಯವನ್ನ ಕೊಡ್ಲಿಕ್ಕೆ ಸಾಧ್ಯ, ನಿಮ್ಮ ಬಗ್ಗೆ ವಿಚಾರ ಮಾಡ್ಲಿಕ್ಕೆ ಸಾಧ್ಯ. ಒಂದು ಸ್ನೇಹಿತರು, ಬಂಧು ಬಳಗ, ನೆಂಟರು, ದೂರ ಹತ್ರದವ್ರನ್ನ ವಿಚಾರಿಸಲ್ಲ. ಯಾಕೆ ನಾವು ವಿಚಾರಿಸಿದ ಅವನಿಗೆ ಹೇಳಿದ್ರೆ ಅವನಿಗೆ ಗೊತ್ತಾಗುತ್ತೆ ಅಂತ ದೂರದವ್ರನ್ನ ವಿಚಾರಿಸ್ಕೊಳ್ತಾರೆ. ಅವರಿಗೂ ಕನೆಕ್ಟಿವಿಟಿ ಇದೆ ಎಂತಕ್ಕಂಥದ್ದು ಗೊತ್ತಾಗಬಾರ್ದು. ಆ ರೀತಿಯಾಗಿ ಕನೆಕ್ಟಿವಿಟಿ ಇರ್ತಕ್ಕಂಥ ಜನಗಳನ್ನ, ಮೂರನೇವ್ರನ್ನ ಬಿಡೋದು. ಅವ್ರು ಬಿಟ್ಟು ಅವ್ರು ಯಾರು ಅಂದ್ರೆ ಇವ್ರು ಗೊತ್ತಿಲ್ಲ. ಆದ್ರೆ ಇನ್ನೊಬ್ರು ಯಾರೋ ಇರ್ತಾರಲ್ಲ, ಅವ್ರನ್ನ ಯಾವ್ದೋ ಒಂದು ರೂಪದಲ್ಲಿ ನಿಮ್ಮನ್ನ ನೋಡ್ಲಿಕ್ಕೆ, ವಿಚಾರ ಮಾಡ್ಲಿಕ್ಕೆ ಬಿಡ್ತಕ್ಕಂಥದ್ದು. ಈ ರೀತಿಯಾಗಿ ಮಾಡ್ತಾರೆ. ಅವಶ್ಯವಾಗಿ ಯಾರು ತಂತ್ರ ಮಾಡಿಸ್ತಾರೆ ಅವರು ನಿಮ್ಮ ಮೇಲೆ ಕಣ್ಣಿಟ್ಟೆ ಇಟ್ಟಿರ್ತಾರೆ. ನೀವು ಹಾಳಾಗ್ತಾ ಇದ್ದೀರಾ, ಉದ್ಧಾರ ಆಗ್ತಾ ಇದ್ದೀರಾ, ನೀವೇನ್ ಮಾಡ್ತಾ ಇದ್ದೀರಾ, ಇದನ್ನ ವಿಶ್ಲೇಷಣೆ ಮಾಡಿಯೇ ಮಾಡ್ತಾರೆ. ಇದು ಶತಸಿದ್ಧ. ಯಾರು ತಂತ್ರ ಮಾಡಿಸ್ತಾರೆ ಅವರು. ಅದರಿಂದಾಗಿ ನೀವು ಕೂಡ ಪೊಲೀಸ್ ಆಗಿ, ನೀವು ಕೂಡ ಇನ್ವೆಸ್ಟಿಗೇಟ್ ಮಾಡಿ. ಆಗ ನಿಮ್ಮ ಮೇಲೆ ಮಾಡಿದವರು ಇವತ್ತಿಲ್ಲ ನಾಳೆ ಸಿಕ್ಕಿ ಹಾಕೊಳ್ತಾರೆ. ಯಾವ ನೋವು ಬಾಧೆ ಇದಾಗ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ನೀವು ಪೂಜೆಯನ್ನ ಹೆಚ್ಚು ಮಾಡಿ, ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ, ಅವಳೇ ಆಗಿದ್ರೆ ನೀನು ನ್ಯಾಯ ಕೊಡು ಅಂತ. ಆಗ ಕೊಡ್ತಾರೆ. ಅವರ ಕೈಗಳು ಆಡಲ್ಲ, ಬುದ್ಧಿ ಓಡಲ್ಲ. ಎಷ್ಟು ಅನುಕೂಲ ಇದ್ರೂ ಕೂಡ ಬಿಕಾರಿಗಳ ರೀತಿಯಲ್ಲಿ ರೋಗ ರುಜಿನಿಗಳು ತುಂಬಿರ್ತಕ್ಕಂಥ ದೇಹ, ಹುಣ್ಣು ಅದು ಇದು ಬರ್ತಕ್ಕಂಥ ದೇಹ, ಅವರ ಕೆಲಸ ಕಾರ್ಯಗಳೆಲ್ಲ ಹಾಳಾಗ್ತವೆ. ಸುತ್ತಮುತ್ತಲು ಅಂತಹ ಶತ್ರುಗಳೇ, ನಕಾರಾತ್ಮಕ ಆತ್ಮಗಳು ಇರ್ತಕ್ಕಂಥ ಮನುಷ್ಯ ದೇಹಗಳು ಸೇರ್ಕೊಳ್ತಾವ್ರಿಗೆ. ಆಗ ಅಂತೂ ಹಾಳಾಗ್ತಾರೆ, ಇಂತೂ ಹಾಳಾಗ್ತಾರೆ ಅಂತ ಹೇಗಾದ್ರೂ ಸರಿ ಹಾಳಾಗ್ತಾರೆ. ತಂತ್ರವನ್ನ ಮಾಡಿ ಇಲ್ಲಿವರೆಗೂ ಜಗತ್ತಿನಲ್ಲಿ ಉಳಿದಂತವ್ರು ಯಾರೂ ಇಲ್ಲ. ಆ ಸಮಯಕ್ಕೆ ಒಂದು ರಕ್ಷಣೆಗೋಸ್ಕರ, ರಾಜ್ಯದ ದೇಶದ ಜನತೆಯ ರಕ್ಷಣೆಗೋಸ್ಕರ ಅಥರ್ವಣ ವೇದದಲ್ಲಿ ಆ ಜಗನ್ಮಾತೆ ಆ 4 ವೇದಗಳಲ್ಲಿ ಅಥರ್ವಣ ವೇದದಲ್ಲಿ ಹೇಳಿದ್ದು ತಾಂತ್ರಿಕತೆ ಬಗ್ಗೆ ತಿಳಿಸಿದ್ದಾರೆ. ಅದನ್ನ ರಕ್ಷಣೆಗೋಸ್ಕರ ಮಾಡ್ಬೇಕು, ಒಬ್ಬ ದುಷ್ಟನನ್ನ ಶಿಕ್ಷಿಸಲಿಕ್ಕೆ ಮಾಡ್ಬೇಕು. ಈಗ ಏನಾಗ್ತದೆ, ಶಿಷ್ಟರನ್ನು ಕೂಡ ದುಷ್ಟರನ್ನಾಗಿ ಮಾಡಿ ಅವರ ಮರ್ಯಾದೆಯನ್ನು ತೆಗೆದಕ್ಕಂಥದ್ದು, ಅವರ ಜೀವಮಾನವನ್ನ, ದೇಹವನ್ನ, ಅವರ ಬದುಕನ್ನ, ಅವರ ಆತ್ಮ ಕಲ್ಯಾಣಕ್ಕೆ ಇರ್ತಕ್ಕಂಥ ಒಂದೇ ಜನ್ಮ, ಒಂದು ಜೀವನ, ಮನುಷ್ಯ ಜೀವನ, ಅದನ್ನ ಹಾಳು ಮಾಡ್ತಕ್ಕಂಥದ್ದು. ಬದುಕಿದ್ದಾಗಲೇ ಅವರಿಗೆ ಸಾಕಷ್ಟು ನೋವನ್ನು, ಹಾನಿಯನ್ನು ಉಂಟು ಮಾಡ್ತಕ್ಕಂಥದ್ದು, ಘೋರ ಅನ್ಯಾಯವನ್ನು ಮಾಡ್ತಕ್ಕಂಥದ್ದು. ಅವ್ರು ಆ ರೀತಿ ಒಳಗಾದ್ರೆ, ದೇಹ ಹಾಳಾದ್ರೆ, ಅಶುದ್ಧವಾದ್ರೆ ಮೇಲಿನ ಲೋಕಗಳಿಗೆ ಜಾಗ ಸಿಗಲ್ಲ. ಅದು ಅನ್ಯಾಯ ಅಲ್ವಾ? ಘೋರ ಅನ್ಯಾಯ. ಯಾವೊಬ್ಬ ಮನುಷ್ಯನು ಇಲ್ಲಿ ಸ್ಥಿರ ಇರಲ್ಲ, ಆದ್ರೂ ಕೂಡ ಮಾಡ್ತಾರೆ. ಹಾಗಾಗಿ ಇದನ್ನ ನೀವು ಅವಶ್ಯವಾಗಿ ಗಮನಿಸಿ. ಯಾವತ್ತು ತಪ್ಪು ಮಾಡಿದವನು, ಉಪ್ಪು ತಿಂದವನು ನೀರು ಕುಡಿಲೇಬೇಕು, ತಪ್ಪು ಮಾಡಿದವನು ಶಿಕ್ಷೆ ಅನುಭವಿಸಲೇಬೇಕು. ಇದು ಶತಸಿದ್ಧ, ಇದು ಬದಲಾಯಿ ಆಗಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋದಕ್ಕೆ ಮುಂಚೆ ಯಾರಿಗಾರು ನಕಾರಾತ್ಮಕ ಆತ್ಮಗಳ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ, ಮಾಟಮಂತ್ರ ತಂತ್ರಮಂತ್ರ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಧೂಪದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು. ಈ ಧೂಪದ ಪೌಡ್ರಿಂದ ಮಾಟಮಂತ್ರ ತಂತ್ರಮಂತ್ರ ಸಮಸ್ಯೆ ಸಂಪೂರ್ಣ ನಿವಾರಣೆ ಮಾಡ್ಕೋಬೋದು. ದೇಹದಲ್ಲಿ ಆತ್ಮದ ಸಮಸ್ಯೆ ಇದ್ದರೆ ಅದನ್ನು ಸ್ಮೆಲ್ ತಗೊಳ್ಳೋದು, ಮೈಕೈಗೆಲ್ಲ ಹಿಡ್ಕೋಬೇಕು. ಮನೆಯಲ್ಲಿ ಆತ್ಮದ ಸಮಸ್ಯೆ ಇದ್ದರೆ ಮನೆಗೆಲ್ಲ ಹಾಕಬೇಕು. ವಾಹನಗಳಿಗೆ ಮುಂಭಾಗ, ಹಿಂಭಾಗ, ಮನೆಯಲ್ಲಿ ಸುತ್ತಮುತ್ತ ಈ ಒಂದು ಧೂಪದ ಪೌಡರ್ನ ಹಾಕೋದ್ರಿಂದ ಆತ್ಮದ ಹಾವಳಿಯಿಂದ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೋಬೋದು, ಆತ್ಮಗಳನ್ನು ಮನೆಯಿಂದ ದೂರ ಕಳಿಸ್ಬೋದು. ಹಾಗೆಯೇ ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಕೂಡ ಲಭ್ಯ ಇದೆ. ಇದನ್ನು ನೀವು ಹಣಕಾಸಿನ
ಅರ್ಜುನ್ಗೆ ಸಂಬಂಧಪಟ್ಟಂತೆ ಏನು ತೊಡಕುಗಳಾಗ್ತಾ ಇರ್ತವೆ, ಬಾಧೆಗಳಾಗ್ತಾ ಇರ್ತವೆ, ವ್ಯವಹಾರಗಳು ಚೆನ್ನಾಗಿ ನಡೆಯೋದಿಲ್ಲ, ಅಂಥ ಸಂದರ್ಭದಲ್ಲಿ ಈ ಒಂದು ಪೌಡರನ್ನು ನೀವು ಬಳಸೋದ್ರಿಂದ ಆ ವ್ಯವಹಾರಗಳು ಸುಗಮ ಆಗ್ತಾವೆ. ತಂತ್ರಮಂತ್ರ ಬಾಧೆ ಮಾಡಿದ್ರೆ ನಿವಾರಣೆ ಆಗುತ್ತೆ. ಎರಡು ರೀತಿಯಾಗಿ ಆಯಿಲ್ ಇದೆ. ಆತ್ಮದ ಸಮಸ್ಯೆಗೆ ನಿವಾರಣೆಗೆ, ಆತ್ಮದಿಂದ ಬಂದಿರತಕ್ಕಂಥ ರೋಗ ರುಜಿನಗಳು ಹಾಗೆ ಆತ್ಮದಿಂದ ಉಂಟಾಗಿರ್ತಕ್ಕಂಥ ದೇಹದಲ್ಲಿ ಬಾಧೆ, ಇಂಥ ಸಮಸ್ಯೆಗಳನ್ನು ನಿವಾರಣೆಗೆ ಮತ್ತು ಆತ್ಮದ ಶಕ್ತಿಯನ್ನು ಕುಗ್ಗಿಸಿ ಅವುಗಳನ್ನು ನಷ್ಟಗೊಳಿಸಿ ದೇಹವನ್ನು ಆರೋಗ್ಯಪೂರ್ಣಗೊಳಿಸಿಕೊಳ್ಳಲು ಈ ಒಂದು ಎರಡು ರೀತಿಯಾಗಿ ಆಯಿಲನ್ನು ಬಳಸ್ಬೋದು. ಜೊತೆಗೆ ನೆಗೆಟಿವಿಟಿ ರಿಮೂವ್ ಧೂಪದ ಪೌಡರ್ ಕೂಡ ಇದ್ರ ಜೊತೆಗೆ ಬಳಸಬೇಕು. ಆಗ ಅಂತ ಆತ್ಮದ ಸಮಸ್ಯೆಗಳು ನಿವಾರಣೆ ಆಗ್ತವೆ. ತಲೆ ಕೂದಲು ಉದುರುಗಿದ್ರು ಕೂಡ ಆ ಒಂದು ತಲೆ ಕೂದಲು ಪುನಃ ಬೆಳೀತಕ್ಕಂಥದ್ದು